ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಲಕ್ಷ್ಮೀಸಾಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯಗಳಾದ ಗ್ರಾಮದೇವತೆ ಮಧುರಮ್ಮ ದೇವಿ ಹಾಗೂ ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಮಾರಮ್ಮ ದೇವಿ ಹಾಗೂ ಬಂಡಿ ಮಹಾಕಾಳಿಯಮ್ಮ ಮತ್ತು ಶ್ರೀ ಮುನೇಶ್ವರ ಸ್ವಾಮಿಯ ದೇವರುಗಳ ಜಾತ್ರಾ ಮಹೋತ್ಸವ ಮಾರ್ಚ್ 31ರಿಂದ ಏಪ್ರಿಲ್ 6ನೇ ತಾರೀಕಿನವರೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದ್ದು, ಮೊದಲನೇ ದಿನವಾದ ಇಂದು ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ವಿನಾಯಕ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಮತ್ತು ಓಂ ಶಕ್ತಿ ದೇವರುಗಳ ಲಕ್ಷ್ಮೀಸಾಗರ ಗ್ರಾಮದ ಮಹಿಳೆಯರು ಬೆಲ್ಲದಾರತಿ ಬೆಳಗಿದ ದೃಶ್ಯ ಕಂಡುಬಂತು. ಹಾಗೆಯೇ ಶ್ರೀ ರುದ್ರದೇವರು ಮತ್ತು ಶ್ರೀ ವೀರಭದ್ರ ಸ್ವಾಮಿ ಅಗ್ನಿಕುಂಡ ಹಾಗೂ ವೀರಗಾಸೆ ಕುಣಿತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಅಲ್ಲೊಂದು ಸ್ವಲ್ಪ ಜಾಗ ಹಿಂಗೆ.
ಸ್ಥಾಪನೆ ಮಾಡಲಾಗಿದೆ. ಗ್ರಾಮದ ಭಕ್ತಾದಿಗಳಲ್ಲಿ ವಿನಂತಿ. गुरु साक्षात् परब्रह्म तस्मै श्री गुरवे नमः। शिव शिव शंभोराध्यायां प्रवर्तमानस्याद्य ब्रह्मणादिपरार्थे श्वेतवराह कल्पे वैवस्वतमन्वन्तरे कलियुगे प्रथमपादे जम्बोद्वीपे भरतवर्षे भरतखण्डे मेरो दक्षिणभागे शेषैलस्य पश्चिमप्रदेशे कर्णाटकदेशे व्यावहारिका चान्द्रमानेन शालीवांशिके प्रभवादे षष्ठे संवत्सराणां मध्ये अस्य गोत्रोद्भवस्यां विष्णुगोत्रोद्भवस्यां नामनक्षत्रो जातस्यां पूजा
पत्र पुष्पाणि दीपं दर्शयामि आग्नेयदेवाभ्यो ಸಾಗರ ಗ್ರಾಮ ಸುಮಾರು 25 ವರ್ಷಗಳ ಹಿಂದೆ ನಿಂತೋದಂಥ ಊರಬ್ಬ ಕಾರಣಾಂತರಗಳಿಂದ ನಿಂತೋಗಿತ್ತು. ಈಗ ಊರಿನ ಎಲ್ಲ ಹಿರಿಯರೆಲ್ಲ ಸೇರಿ ಊರಬ್ಬವನ್ನು ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತು ಊರಬ್ಬ ಅಂದರೆ ಗೊತ್ತಲ್ಲ, ಅವರ ನೆಂಟರಿಷ್ಟು ಎಲ್ಲರೂ ಇಡೀ ತಾಲೂಕು ಸುತ್ತಮುತ್ತಲು ಎಲ್ಲಿರ್ತಾರೆ ಅವ್ರನ್ನೆಲ್ಲ ಕೂಡ ಕರೆಸಿ ಔತಣಕೂಟ ಜೊತೆಗೆ ಸ್ನೇಹಿತರು ಮತ್ತು ಇನ್ನಿತರ ಅವ್ರಿಗೆ ಆತ್ಮೀಯರನ್ನೆಲ್ಲ ಕರೆಸಿ ಎಲ್ಲ ಗ್ರಾಮಸ್ಥರು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಅದೇ ರೀತಿ ತೇರು ಕೂಡ ಕಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತೇಳಿ ನಮ್ಮ ಬಸವಣ್ಣ ದೇವಸ್ಥಾನಕ್ಕೆ ಆಗ ಗ್ರಾಮದ ಎಲ್ಲ ಹಿರಿಯರೆಲ್ಲ ಬಂದು ಸ್ವಲ್ಪ ಮುಜರಾಯಿ ಇಲಾಖೆಯಿಂದ ಸ್ವಲ್ಪ ಹಣ ಸಹಾಯ ಕೇಳಿದರು. ಅದಕ್ಕೊಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಅವತ್ತು ಬರಬೇಕಾಗಿತ್ತು, ಬಂದಿಲ್ಲ, ಅದಕ್ಕೆ ಇವತ್ತು ಬಂದಿದ್ದೀನಿ. ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಪುರಸಭಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಹಾರೈಸ್ತಾರೆ. ಈ ದಿನ 31ನೇ ತಾರೀಕು ನಮ್ಮ ಲಕ್ಷ್ಮೀಸಾಗರ ಗ್ರಾಮದ ಊರಬ್ಬವನ್ನು ಬಹಳ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೇವೆ. ಈ ದಿನ ಮೊದಲನೇ ದಿನ ಊರಬ್ಬದ ಏನು ವಿಶೇಷ ಅಂತಂದರೆ ಮಾಸ್ತಿನಹಳ್ಳಿಯಿಂದ ನಮ್ಮ ಮನೆ ದೇವರಾದ ವೀರಭದ್ರ ಸ್ವಾಮಿ ಹಾಗೂ ನಮ್ಮ ಊರಿನಲ್ಲಿ ವೀರಭದ್ರ ಸ್ವಾಮಿ ಕುಲಬಾಂಧವರು ಹೆಚ್ಚು ಜನ ಇರೋದರಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ವೀರಭದ್ರ ಸ್ವಾಮಿಯನ್ನು ಇವತ್ತು ಕರೆತಂದಿದ್ದೇವೆ. ಸಂಜೆ ಮಾಸ್ತಿನಹಳ್ಳಿಯಿಂದ ವೀರಭದ್ರ ಸ್ವಾಮಿಯವರನ್ನು ಕರೆದುಕೊಂಡು ಬಂದು ಅವ್ರನ್ನ ಎಲ್ಲ ಮುತ್ತೈದೆಯರು ಮನೆಗೆ ಒಂದು ಆರತಿ ಅಂತೇಳಿ ಎಲ್ಲ ಆರತಿ ಮಾಡಿ ವೀರಭದ್ರ ಸ್ವಾಮಿಯನ್ನು ಬರಮಾಡ್ಕೊಂಡಿದ್ದೀವಿ. ಎಲ್ಲರೂ ಚೆನ್ನಾಗಿ ಬಂದು ಈ ದಿನ ನಮ್ಮ ಮನೆಯಲ್ಲಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಿಂದ ವಿಶೇಷ ಪೂಜೆಗಳು ಪ್ರಾರಂಭವಾಗ್ತಾ ಇದೆ. ಹಾಗೆ ಈ ದಿನ ವೀರಭದ್ರ ಸ್ವಾಮಿಯ ಉತ್ಸವದ ಜೊತೆಗೆ ವೀರಗಾಸೆ ಚಿಕ್ಕಬಳ್ಳಾಪುರದಿಂದ ವೀರಗಾಸೆ ತಂಡ ಬಂದಿದೆ. ಅವರು ಮಹಿಳಾ ವೀರಗಾಸೆಯವರು ಮತ್ತು ಪುರುಷ ವೀರಗಾಸೆಯವರು ಇಬ್ಬರು ಬಂದು
ನಮ್ಮ ಊರಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈ ದಿನ ಪೂರ್ತಿ ಅಂದರೆ ನೈಟ್ ಫುಲ್ಲುನು ವೀರಗಾಸೆ ಒಂದು ಉತ್ಸವ ಇರುತ್ತೆ. ವೀರಗಾಸೆದು ಒಂದು ಕುಣಿತ ಹಾಗೂ ಇಡೀ ಊರಿನ ಎಲ್ಲ ಭಾಗದಲ್ಲೂ ಅವರು ಹೋಗಿ ಊರಿಗೆ ವೀರಗಾಸೆ ಕುಣಿತ ಪ್ರದರ್ಶನ ಕೊಟ್ಟು ನಮ್ಮ ಊರಿನ ಊರಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಾಳೆ ಒಂದು ದೀಪೋತ್ಸವ ಕಾರ್ಯಕ್ರಮ, ಪ್ರತಿದಿನ ಒಂದೊಂದು ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ನಮ್ಮ ಗ್ರಾಮದ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಎಲ್ಲ ಅಕ್ಕಪಕ್ಕದ ಸ್ಥಳೀಯರು ಎಲ್ಲರೂ ಬಂದು ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿ ಈ ಹಬ್ಬವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಖ್ಯವಾಗಿ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಂದು ನಮ್ಮ ಪೂಜೆಗಳಲ್ಲಿ ಪಾಲ್ಗೊಂಡಿದ್ದರು. ಅವರು ಬಂದು ನಮಗೆ ಹಾರೈಸಿ ಮುಜರಾಯಿ ಇಲಾಖೆಯಾದ ನಮ್ಮ ಬಸವಣ್ಣ ದೇವಸ್ಥಾನಕ್ಕೆ ಅವರು ಬಂದು ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರು ನಮ್ಮ ಮನಸ್ಸಂತೋಷಪಡಿಸಿದ್ದಾರೆ. ಹಾಗಾಗಿ ಅವರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ಇನ್ನೂ 4-5 ದಿನಗಳ ಕಾಲ ಇರುವ ಊರಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ಚೆನ್ನಾಗಿ ಬಂದು ನಮ್ಮೊಂದಿಗೆ ಸಹಕರಿಸಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲು ಸಹಕಾರಿಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ದಿನದಿಂದ ಅಂದರೆ 31ನೇ ತಾರೀಕಿಂದ ಹಿಡಿದು 6ನೇ ತಾರೀಕಿನ ತನಕ ನಮ್ಮ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಊರಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ, ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಸುಮಾರು 26 ವರ್ಷಗಳ ನಂತರ ಎಲ್ಲ ಗ್ರಾಮಸ್ಥರು ಸೇರಿ ಸಭೆಯನ್ನು ಸೇರಿ ಮಧುರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿಯ ಒಂದು ಪೂಜೆಯನ್ನು ಮಾಡಿಸಿ ಹೂವಿನ ಆಶೀರ್ವಾದವನ್ನು ಕೇಳಿ, ಹೂವನ್ನು ಕೇಳಿ ಎಲ್ಲ ಒಮ್ಮತವಾಗಿ ಈ ಗ್ರಾಮ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಈ ದಿನದಿಂದ ಹಿಡಿದು ವೀರಭದ್ರ ಸ್ವಾಮಿಯ ವೀರಗಾಸೆ ಮಹೋತ್ಸವದಿಂದ ಹಿಡಿದು ನಾಳೆ ಬೆಳಿಗ್ಗೆ ಅಗ್ನಿಕುಂಡದ ಒಂದು ವ್ಯವಸ್ಥೆಯೂ ಇರುತ್ತದೆ. ಎಲ್ಲ ಭಕ್ತಾದಿಗಳು ಅಗ್ನಿಕುಂಡದಲ್ಲಿ ಇಳಿದು ಭಕ್ತಿಯಿಂದ ದೇವರನ್ನು ನೆನಪಿಸಿಕೊಂಡು ಮುಂದುವರಿತಾರೆ. ಅದೇ ರೀತಿಯಾಗಿ ನಾಡಿದ್ದು ಸೌದತ್ತಿ ಯಲ್ಲಮ್ಮನ ಕರಗ ಮಹೋತ್ಸವ ಇರ್ತದೆ, ಕೋಲಾಟದ ಕಾರ್ಯಕ್ರಮಗಳು ಇರ್ತದೆ. ಜೊತೆಗೆ ಮದ್ದೂರಮ್ಮನನ್ನು ಕರೆದುಕೊಂಡು ಬಂದು ಊರಲ್ಲಿ ಮದ್ದೂರಮ್ಮನಿಗೆ ಒಂದು ಶಾಂತಿ ಮಾಡುವ ಒಂದು ವಾಡಿಕೆ ನಮ್ಮಲ್ಲಿ ಮುಂದಿನಿಂದಲೂ ಇತ್ತು. ಭಾಳ ದಿನಗಳಿಂದ ಅದು ಸ್ವಲ್ಪ ನಿಲ್ಲಿಸಲಾಗಿತ್ತು ಕಾರಣಾಂತರಗಳಿಂದ. ಊರಿಗೆ ಶಾಂತಿ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಊರ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಬರೋದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಪದ್ಧತಿ ಆಗಿದೆ. ಹಾಗಾಗಿ ಈ ವರ್ಷದಿಂದ ಎಲ್ಲ ಗ್ರಾಮಸ್ಥರು ಸೇರಿ ಒಮ್ಮತದಲ್ಲಿ ಈ ಹಬ್ಬವನ್ನು ಆಚರಣೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರ ಹಿರಿಯರು ಮತ್ತು ಎಲ್ಲ ಯುವಕರು, ಗ್ರಾಮಸ್ಥರು ಎಲ್ಲರೂ ಸಹಕಾರ ಬಹುಮುಖ್ಯ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ.